ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ನೀವೆಲ್ಲರೂ ಹೇಗಿದ್ದೀರಾ? ನಾನಂತೂ ಫಸ್ಟ್ ಕ್ಲಾಸ್ ಆಗಿದ್ದೀನಿ ಫ್ರೆಂಡ್ಸ್. ತುಂಬಾ ದಿನ ಆಯಿತು ನಾನೊಂದು ಈ ವ್ಲಾಗ್ ಹಾಕದೆ. ಸೊ ಮೋಸ್ಟ್ಲಿ 4-5 ಮಂತ್ಸ್ ಆಯಿತಾ ಅಂತ ನನಗೆ ಎಷ್ಟು ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಈ ವ್ಲಾಗ್ ಬಂದುಬಿಟ್ಟು ನಮ್ಮದು ಉಪವಾಸದ ಟೈಮ್ಗಿಂತ ಮುಂಚೆ ನಾವು ಕುಶಾಲನಗರದಲ್ಲಿ ಜಾತ್ರೆಗೆ ಎಕ್ಸಿಬಿಷನ್ ಬಂದಿತ್ತು. ಸೊ ಅಲ್ಲಿಗೆ ಹೋಗಿದ್ವಿ. ಅದರದ್ದು ಈ ವಿಡಿಯೋ ನಾನು ಮಾಡಿದ್ದೆ. ಸೊ ಇದು ಮಾಡಿ ಬಂದುಬಿಟ್ಟು ಒಂದು 4 ಮಂತ್ಸ್ ಆಯಿತಾ ಅಂತ ಮೋಸ್ಟ್ಲಿ. ಬಟ್ ಇವಾಗ ನಾನು ಅಪ್ಲೋಡ್ ಮಾಡ್ತಾ ಇದ್ದೇನೆ. ಆ್ಯಕ್ಚುಲಿ ಎಂತಂತ ಹೇಳಿದರೆ ನನಗೆ ಆಲ್ರೆಡಿ ಸುಮಾರು ವೀಡಿಯೋಸ್ ಎಲ್ಲ ಮಾಡಿದ್ದೇನೆ ಫ್ರೆಂಡ್ಸ್. ಬಟ್ ನನಗೆ ಅದರದ್ದು ಎಡಿಟಿಂಗ್ ಮಾಡಲಿಕ್ಕೆ ಟೈಮ್ ಇಲ್ಲ. ಸೊ ಹಾಗಾಗಿ ನಾನು ವಿಡಿಯೋ ಕೂಡ ಆಗ್ತಾ ಇರಲಿಲ್ಲ. ತಲೆ ಮೇ ಬಾರಿತ್ತ ಇಡು ಕೀಲಿಡು ಇಡು ಕೀಲಿಡ್ರಿ ಕೀಲಿಡು ಅഞ്ഞിಡು ಪಪ್ಪ. ಹಾಗೆ ಫ್ರೆಂಡ್ಸ್, ಇಲ್ಲಂತೂ ಸುಮಾರು ವೆರೈಟಿ ಶಾಪ್ಸ್ ಎಲ್ಲ ಇಟ್ಟಿದ್ರು. ಬಟ್ ನಾನು ಜಾಸ್ತಿ ಕ್ಲಿಪ್ಸ್ ಮಾಡಲಿಲ್ಲ, ಸ್ವಲ್ಪ ಕ್ಲಿಪ್ಸ್ ಮಾಡಿದಷ್ಟೇ. ಹಾಗೆ ನನಗೆ ಇಲ್ಲಿ 2 ವಿಷಯಕ್ಕೆ ಖುಷಿ ಆಯಿತು ಫ್ರೆಂಡ್ಸ್. ಏನಂತ ಹೇಳಿದರೆ, ಒಂದು ಇದು ಎಕ್ವಾ ವರ್ಲ್ಡ್ ಥರದ್ದು ಇತ್ತು. ಒಂದು ಇದಕ್ಕೆ ಸಪ್ರೇಟಾಗಿ ಎಂಟ್ರೆನ್ಸ್ ಫೀಸ್ ಇದೆ. ನನಗೆ ಪರ್ ಪರ್ಸನ್ 100 ರೂಪೀಸ್ ಅಂತ, ನನಗೆ ಕರೆಕ್ಟ್ ನೆನಪಿಲ್ಲ. ಬಟ್ ಇದು ತುಂಬ ಚೆನ್ನಾಗಿತ್ತು. ವೆರೈಟಿ ಆಫ್ ಫಿಶಸ್ ಎಲ್ಲ ಇತ್ತು, ನೋಡಲಿಕ್ಕೆ ತುಂಬ ಖುಷಿ ಆಯಿತು. ಹಾಗೆ ಇನ್ನೊಂದು ಕೂಡ ಇತ್ತು ಫ್ರೆಂಡ್ಸ್. ಇನ್ನೊಂದು ಬಂದುಬಿಟ್ಟು ಕಾರ್ ಆ್ಯಂಡ್ ಬೈಕ್ ಸ್ಟ್ಯಾಂಡ್ ಫ್ರೆಂಡ್ಸ್. ಅದಂತೂ ತುಂಬಾ ಹೆದರಿಕೆ ಆಯಿತು ನನಗಂತೂ ಫಸ್ಟ್ ಟೈಮ್ ನೋಡುವಾಗ. ನಾನು ಫಸ್ಟ್ ಟೈಮ್ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಅದು ಕೂಡ ಹಾಗೆಯೇ, ಅದಕ್ಕೆ ಸಪ್ರೇಟ್ ಫೀಸ್ ಇದೆ. ಅದು ಏನಂತ ಗೊತ್ತಿಲ್ಲ, ಪರ್ ಪರ್ಸನ್ ಮೋಸ್ಟ್ಲಿ 200 ರೂಪೀಸ್ ಇರಬೇಕು. ನನಗೆ ಕರೆಕ್ಟ್ ನೆನಪಿಲ್ಲ ಫ್ರೆಂಡ್ಸ್, ಆವಾಗ ಹೋಗಿದ್ದಲ್ಲ. ಹಾಗೆ ಅದು ಕೂಡ ಚೆನ್ನಾಗಿತ್ತು. ಅದು ಲಾಸ್ಟಲ್ಲಿ ಹಾಕಿದ್ದೇನೆ ನೋಡಿ ಕ್ಲಿಪ್. ನಿಮಗಂತೂ ತುಂಬಾ ಚೆನ್ನಾಗಿ ಇರ್ತದೆ ನೋಡಿ. ನಾನಂತೂ ನನ್ನ ಲೈಫಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಅದು ಅವರು ಮಾಡ್ತಾರಲ್ಲ ಫ್ರೆಂಡ್ಸ್, ಅವರಿಗೆ ಒಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು. ಯಾಕಂತ ಹೇಳಿದರೆ ಅಷ್ಟು ಒಂದು ಕಷ್ಟದ ಕೆಲಸ ಅದು. ನಮಗೆ ನೋಡುವವರಿಗೇ ಒಂಥರ ಹೆದರಿಕೆ ಆಗ್ತದೆ, ಬೀಳ್ತಾರ ಅಂತ ನಾವು ಅಂದ್ಕೊಳ್ತೀವಿ. ಅವರಿಗೊಂದು ದೊಡ್ಡ ಸೆಲ್ಯೂಟ್ ಹೊಡಿಬೇಕು ಫ್ರೆಂಡ್ಸ್.
ಹಾಗೆ ಫ್ರೆಂಡ್ಸ್ ಎಕ್ಸಿಬಿಷನ್ ಎಲ್ಲ ಮುಗಿಸಿ ನಾವು ನೈಟ್ ಡಿನ್ನರ್ ಮಾಡುವ ಅಂತ ಹೇಳಿ ಒಂದು ಹೋಟೆಲ್ಗೆ ಬಂದ್ವಿ. ಇದು ಬಂದುಬಿಟ್ಟು ಆನೆಕಾಡು ಬ್ರೈಟ್ ಹೋಟೆಲ್ ಅಂತ ಹೇಳಿ ಕೇರಳ ಸ್ಟೈಲ್ ಫುಡ್ ಎಲ್ಲ ಒಳ್ಳೆ ಸಿಗ್ತದೆ ಇಲ್ಲಿ. ಫಸ್ಟ್ ಟೈಮ್ ನಾವು ಈ ಹೋಟೆಲ್ಗೆ ವಿಸಿಟ್ ಮಾಡ್ತಾ ಇರೋದು. ನೋಡಬೇಕು ಅಂತ ಹೇಳಿ ಬಂದ್ವಿ. ಬಟ್ ಇಲ್ಲಿ ಅದು ಫುಡ್ ನನಗೆ ಅನಿಸಿತು ಕೇರಳ ಸ್ಟೈಲ್ ಹೋಟೆಲ್ಗೆ ಬಂದಿದ್ವಲ್ಲ, ಸೊ ಕೇರಳ ಸ್ಟೈಲ್ ಬಿರಿಯಾನಿ ತಿನ್ನುವ ಅಂತ ಹೇಳಿ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ಇತ್ತು. ಬಟ್ ಲಾಸ್ಟಲ್ಲಿ ನಾವು ಜ್ಯೂಸ್ ಕೂಡ ಆರ್ಡ್ರ್ ಮಾಡಿ ಅಲ್ಲಿಂದ ನಾವು ಇವಾಗ ಮಡಿಕೇರಿಗೆ ಮನೆಗೆ ರಿಟರ್ನ್ ಹೋಗ್ತಾ ಇದೆ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.